ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕಿಶನ್ ಚಾನೆಲ್ನ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಲೀವ್ಸ್ಗೆ ಅರ್ಧ ಇಂಚು ಫ್ರಿಲ್ಲು ಆಪೋಸಿಟ್ ಕಲರಲ್ಲಿ ಅರ್ಧ ಇಂಚ್ ಫ್ರಿಲ್ ಬರುತ್ತೆ. ಈ ಥರ ನೆಕ್ಗೂ ಸ್ಲೀವ್ಸ್ಗೂ ಎರಡಕ್ಕೂ ಬರುತ್ತೆ. ಅದನ್ನು ಒಂದು ಸ್ಲೀವ್ಸ್ಗೆ ಮಾತ್ರ ಫ್ರಿಲ್ ಯಾವ ಥರ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನು ಮಾಡಬೇಕು, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಅದೇ ರೀತಿ ನಮ್ಮ ವಿಡಿಯೋ ಸ್ವಲ್ಪ ಲೆಂತ್ ಆಗಿದ್ರು ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಅದು ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಸೆಂಟ್ರಲ್ಲಿ ನಾನು ಮಾತಾಡ್ತಾ ಹೊಲಿತಾ ಇರ್ತೀನಿ, ಅವಾಗ ನಿಮ್ಗೆ ಅದನ್ನು ನೀಟಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ ವಿಡಿಯೋನ ಲೆಂತ್ ಇರುತ್ತೆ, ನೀಟಾಗಿ ನೋಡಿ. ಅದೇ ರೀತಿ ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಯಾರಿಯಲ್ಲಿ ಈ ಥರ ಇಷ್ಟಾಗಲ ಎರಡು ಇಂಚ್ ಅಗಲ ಇರೋಷ್ಟು ಪೀಸು ಒಂದು ಸ್ಲೀವ್ಸ್ಗೆ ಆಗೋಷ್ಟು ಇಷ್ಟುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ಥರ ಇರುತ್ತಲ್ಲ, ಇದನ್ನು ಒಂದು ಫ್ರಿಲ್ಲು ಹಿಂಗೆ ಒಂದು ಫೋಲ್ಡ್ ಹಿಂಗೆ ಇಟ್ಕೊಂಡು ಫಸ್ಟು ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕ್ಕೊಬೇಕು. ಯಾಕಂದರೆ ಅದು ಬಿಚ್ಚೋಗ್ದಿರೇ ಇರುತ್ತೆ, ಅದಕ್ಕೆ ಸ್ವಲ್ಪ ದಪ್ಪ ಹೊಲಿಗೆ ಇಟ್ಕೊಳ್ಳಿ, ಬೇಗನೂ ಆಗುತ್ತೆ. ಒಂದೇ ಸಮ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಫಸ್ಟು ಈ ಥರ ಒಂದೇ ಸ್ಟ್ರೈಟಾಗಿ ಇಷ್ಟಾಯಿತು. ಇಷ್ಟಾದಮೇಲೆ ಮತ್ತೆ ಇಲ್ಲಿಂದನೇ ಒಂದು ಫುಲ್ ಸ್ಟಾರ್ಟ್ ಮಾಡಿ, ಒಂದೇ ಸಮ ಬರೋ ಥರ. ಇದು ಒಂದೇ ಸಮ ನಿಮ್ಗೆ ಗೊತ್ತಾಗಲ್ಲ, ಒಂದು ಸ್ವಲ್ಪ ಐರನ್ ಮಾಡ್ಕೊಂಡ್ಬಿಡ್ತೀನಿ. ಅದು ಫುಲ್ ಒಂದೇ ಸಮ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಐರನ್ ಮಾಡ್ಕೊಂಬಂದಿದ್ದೀನಿ ನೋಡಿ. ಐರನ್ ಅಂದಾದಮೇಲೆ ಇನ್ನು ಸ್ಟಾರ್ಟ್. ನೀವು ಈ ಟೆನ್ಷನ್ ನೋಡಿ, ಅರ್ಧ ಇಂಚ್ ಇದೆ ಟೆನ್ಷನ್ ಬರುತ್ತೆ. ಇಲ್ಲಿಂದ ಕರೆಕ್ಟಾಗಿ ಫ್ರಿಲ್ ಲೆವೆಲಾಗಿ ಇಟ್ಕೊಂಡು ಹಿಂಗೆ ಇಟ್ಕೋಬೇಕಾದ್ರೆ ಇಲ್ಲಿ ಈ ಕಡೆ ಒಂದೇ ಸಮ ಇರಬೇಕು, ಇಲ್ಲಾಂದರೆ ಒಂದು ಹಿಂಗೆ ಆಗಿಬಿಡುತ್ತೆ, ಅದು ಸರಿ ಬರಲ್ಲ ನೋಡಿ. ಈ ಟೆನ್ಷನ್ನೇ ನಮಗೆ ಅರ್ಧ ಇಂಚ್ ಮಾರ್ಜಿನ್ನು, ಇಲ್ಲಿಂದ ಇಲ್ಲಿವರೆಗೂ ನೋಡಿ. ಮತ್ತೆ ಸೇಮ್ ನೋಡಿ, ಲೆವೆಲಾಗಿ ಫಸ್ಟ್ ಲೆವೆಲ್ ನೋಡ್ಕೊಳ್ಳಿ. ಈ ಕಡೆ ಹೆಂಗಾದ್ರೆ ಈ ಕಡೆ ಒಂದು ಕಡೆ ಲೆವೆಲಾಗಿ ಬಂದಿದೆ, ಇನ್ನೊಂದು ಕಡೆ ಬರುತ್ತೆ. ನಮ್ಮ ಮೈನ್ ಬೇಕಾಗಿರೋದು ಆಚೆ ಬರೋ ಫ್ರಿಲ್ಲು ಒಂದೇ ಸಮ ಇರಬೇಕು ಅಂತ ನೋಡಿ. ಟೆನ್ಷನ್ ಕರೆಕ್ಟಾಗಿ ಟೆನ್ಷನ್ ಇದ್ದರೆ ಅಷ್ಟೇ ನೋಡ್ಕೊಳ್ಳಿ ಸಾಕು. ಅರ್ಧ ಇಂಚ್ ಕರೆಕ್ಟಾಗಿರಬೇಕು. ಮತ್ತೆ ಸೇಮ್ ಮತ್ತೆ ಸೇಮ್ ಹಿಂಗೆ ಅರ್ಧ ಇಂಚು ಕರೆಕ್ಟಾಗಿ ಒಂದೇ ಸಮ ಇಟ್ಕೊಂಡು ಹೊಲ್ಕೊಂಡೋಗಿ. ಮತ್ತೆ ಇಲ್ಲಿ ಅರ್ಧ ಇಂಚು ಸೇಮ್ ಮತ್ತೆ ಈ ಥರ ಅರ್ಧ ಇಂಚು ಡಿಸ್ಟೆನ್ಸ್ ಕರೆಕ್ಟಾಗಿರಲಿ, ಆಮೇಲೆ ಅರ್ಧ ಇಂಚು ಕರೆಕ್ಟಾಗಿಲ್ಲ. ಅವಾಗ ಏನಾಗುತ್ತಂದರೆ ಫ್ರಿಲ್ಲು ರೆಡಿ ಆದಮೇಲೆ ನಮ್ಗೆ ಫಿನಿಶಿಂಗ್ ನೀಟಾಗಿರುತ್ತೆ, ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಫ್ರಿಲ್ಲು ಎಲ್ಲರೂ ಹೊಲಿಯೋದಕ್ಕೆ, ನಾವು ಹೊಲಿಯೋದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಅದೇ ಇಷ್ಟು ಹೊಲ್ಕೊಂಡದ್ದು
ಇಷ್ಟು ಹೊಲ್ಕೊಂಡ್ಮೇಲೆ ಇನ್ನೊಂದ್ಸರಿ ಐರನ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಫ್ರಿಲ್ಲು. ಇವಾಗ ಸ್ಲೀವ್ಸ್ ತೊಗೊಳ್ಳೋಣ. ಇದು ಆರೆಂಜ್ ಕಲರ್ ಸ್ಲೀವ್ಸ್ ಇದೆ. ಈ ಕೆಳಗಡೆ ಇಟ್ಟು ಹೊಲಿತಾರೆ ಒಬ್ಬೊಬ್ಬರು, ಅದು ಮಾಡಬೇಡಿ. ಈ ಕಡೆ ತಿರುಗಿಸಿದ್ರೆ ಕಾಣಿಸುತ್ತೆ, ಹಂಗೆ ಮಾಡೋದು ಬೇಡ. ನಾವು ನೀಟ್ ಫಿನಿಶಿಂಗಾಗೆ ಒಟ್ಟಿಗೆ ಮುಗಿಸ್ಕೊಂಬಿಡೋಣ. ಫಸ್ಟು ಇದಕ್ಕೆ ಒಂದು ಹೊಲಿಗೆ ಹಾಕೊಳ್ಳಿ. ಇದನ್ನು ಸೆಂಟ್ರಲ್ಲಿ ಹಿಂಗೆ ಇಟ್ಕೊಳ್ಳಿ ಈ ಥರ. ಮತ್ತು ಇದನ್ನು ಉಲ್ಟಾ ಸೀದಾ ನೋಡಿಕೊಂಡು ಇದನ್ನು ಹಿಂಗೆ ಇಟ್ಕೊಳ್ಳಿ. ಇದು ಅಂಚು ಪೀಸ್ ಇದೆಯಲ್ಲ, ಈ ಅಂಚು ಪಕ್ಕದಲ್ಲೇ ಹೊಲ್ಕೊಳ್ಳಿ. ಬಾರ್ಡ್ರ್ ಇದೆಯಲ್ಲ ಆ ಕಡೆ. ಮತ್ತು ಕೆಳಗಡೆ ಹೆಚ್ಚು ಕಮ್ಮಿ ಆಗಿಬಿಡ್ತದೆ ಮಾರ್ಜಿನ್ಗಳು, ಅದನ್ನು ಒಂದೇ ಸಮ ಇಟ್ಕೊಳ್ಳೋ ಥರ ನೋಡ್ಕೊಳ್ಳಿ. ಲೆವೆಲ್ ನಮ್ಗೆ ಹೊಲಿಬೇಕಾದ್ರೆ ನಾವು ಇದು ಸೆಂಟ್ರಲ್ಲಿ ಹೋಗ್ಬಿಡುತ್ತೆ, ಹಿಂದ್ಗಡೆನೂ ಕಚ್ಚಾ ಕಾಣಿಸಲ್ಲ, ದಾರ ಇರೋದು ಹಂಗೆಲ್ಲ ಏನಿರಲ್ಲ, ಸೆಂಟ್ರಲ್ಲಿ ಹೋಗ್ಬಿಡುತ್ತೆ. ನಿಂಗೆ ಫಿನಿಶಿಂಗ್ ಹಿಂದೆ ಮುಂದೆ ಎರಡು ಕಡೆನೂ ತುಂಬ ಚೆನ್ನಾಗಿ ಬರುತ್ತೆ. ಇದು ಹೊಲ್ದಾದ್ಮೇಲೆ ಲೈನಿಂಗ್ನ ಹಿಂಗೆ ತಿರ್ಸ್ಕೊಳ್ಳಿ. ಲೈನಿಂಗ್ನ ತಿರ್ಸ್ಕೊಂಡು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕಿ. ಇವಾಗ ಸ್ವಲ್ಪ ರಿಂಕಲ್ಸ್ ಥರ ಬರುತ್ತೆ, ಒಂದು ಸ್ವಲ್ಪ ಹಿಂಗೆ ಎಳ್ಕೊಂಡು ಹಿಂಗೆ ಸ್ಟಿಚ್ ಹಾಕಿ. ಇದನ್ನು ಸೇಮ್ ನೋಡಿ. ಈ ಥರ ಒಂದೇ ಸಮ ಸ್ಟಿಚ್ ಬರುತ್ತೆ. ಮತ್ತು ಇದಕ್ಕೊಂದು ಸ್ಟಿಚ್ ಹಾಕೊಳ್ಳಿ. ಈ ಸ್ಟಿಚ್ ಹಾಕ್ಬಾರ್ದು, ಹಂಗೆ ಐರನ್ ಮಾಡೋಣ ಅಂತ ಸ್ವಲ್ಪ ಜನ ಹೇಳ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ಒಂದೆರಡು ವಾಶ್ ಆದಮೇಲೆ ಇದು ಸ್ವಲ್ಪ ಇದ್ರ ಮೇಲೆ ಹಿಂಗೆ ಬಂದ್ಬಿಡುತ್ತೆ. ಇಲ್ಲ ಲೈನಿಂಗ್ ಶಿಂಕ್ ಆಗೋದು ಅಕಸ್ಮಾತ್ ಆಗಲ್ಲ, ಆದರೆ ನಮ್ಗೆ ಆ ಥರ ಪ್ರಾಬ್ಲಮ್ಸ್ ಬರುತ್ತೆ. ಆ ಪ್ರಾಬ್ಲಮ್ ಇವಾಗ ಈ ಥರ ಸ್ಟಿಚ್ ಹಾಕ್ಬಿಟ್ಟಿದ್ದೀವಿ ಅಂದರೆ ನೀವು ಎಷ್ಟು ವರ್ಷ ಹೋದ್ರೂ ಇದು ಇನ್ನು ಸ್ವಲ್ಪ ಹಿಂಗೂ ಬರಲ್ಲ, ಇದೇ ಥರ ಇರುತ್ತೆ. ಅದಕ್ಕೆ ಈ ಕಿನ್ನರ್ ಸ್ಟಿಚ್ನ ನೀಟಾಗಿ ಹಾಕ್ಕೊಂಬಿಡಿ. ಅದಾದಮೇಲೆ ಲೈನಿಂಗ್ ಅಟ್ಯಾಚ್ ಮಾಡ್ಬೋದು. ಇಷ್ಟು ಮಾಡಿ ಈ ಥರ ಅಟ್ಯಾಚ್ ಮಾಡಿದ್ದೀವಿ ಅಂದರೆ ಫೈನಲ್ ಆಗಿ ನೋಡಿ ಈ ಥರ ಬರುತ್ತೆ ಫ್ರಿಲ್. ಒಂದೇ ಸಮಯ ಇರಬೇಕು, ನೀಟಾಗಿ ಫಿನಿಶಿಂಗ್ ಇರಬೇಕು. ನೋಡಿ ಈ ಕಡೆ ತಿರುಗಿದ್ರೂ ನೀಟಾಗಿರುತ್ತೆ, ಈ ಕಡೆ ಇದ್ರೂ ನೀಟಾಗಿರುತ್ತೆ. ಈ ಥರ ಫ್ರಿಲ್ನ ಹೊಲಿದು ಅಟ್ಯಾಚ್ ಮಾಡೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ.